ನಿಮ್ದು ಬಿಸ್ನೆಸ್ ಇನ್ಕ್ರೀಸ್ ಆಕೈತಿ, ನಿಮ್ಗೆ ಜಾಬ್ ಸಿಗ್ತಾವು, ನಿಮ್ದು ಸಂಪಾದನೆ ಹೆಚ್ಚಿಗೆ ಆಕೈತಿ. ಇದೆಲ್ಲ ಹೆಂಗ್ ಆಗ್ತೈತ್ರಿ? ಇಂಡಿಯಾ ಮತ್ತು ಯುರೋಪ್ ಒಂದು FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡ್ಯಾರ. ಇದ್ ಮಾಡೋದ್ರಿಂದ ಏನಾಗೈತ್ರಿ, ಇಂಡಿಯಾದ ಪ್ರಾಡಕ್ಟ್ಸ್ ಏನ್ ಅದಾವ ನೋಡ್ರಿ, ಅವು ಫಾರಿನ್ ಮಾರ್ಕೆಟ್ ಒಳಗ ಚೀಪರ್ ರೇಟ್ ಹೋಗಿ ಸಿಗ್ತಾವ್. ಚೀಪರ್ ಅಂದ್ರೆ ಏನ್ರಿ, ಮೊದ್ಲೇ ಇಂಪೋರ್ಟ್ ಡ್ಯೂಟಿ ಅಪ್ಲಿಕೇಬಲ್ ಇತ್ತು, ಈಗಿನ ಮೇಲೆ ಅದ್ರ ಮೇಲೆ ಇಂಪೋರ್ಟ್ ಡ್ಯೂಟಿ ಇಲ್ಲ ಅಥವಾ ಭಾಳ ರೆಡ್ಯೂಸ್ ಮಾಡ್ಯಾರ್ರಿ. ಇದು ಬರೀ ಗೂಡ್ಸಿಗೆ ಅಪ್ಲಿಕೇಬಲ್ ಇಲ್ಲ, ಈವನ್ ಸರ್ವಿಸಸ್ಸು ಆಸ್ ವೆಲ್ ಆಸ್ ಮೊಬಿಲಿಟಿಗೂ ಅಪ್ಲಿಕೇಬಲ್ ಆಕೈತಿ. ಸರ್ವಿಸಸ್ ಅಂದ್ರೆ ಏನ್ರಿ, ಸುಮಾರು ಸರ್ವಿಸಸ್ ಅದಾವು, ಅವು ಇವಾಗ ನೀವು ರೆಡಿಲಿ ಹೋಗಿ ಸೆಲ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಥರ್ಡ್, ಮೊಬಿಲಿಟಿ. ಈಗ ಎಂಪ್ಲಾಯೀಸ್ ಅಥವಾ ಸ್ಟೂಡೆಂಟ್ಸ್ ಇಲ್ಲಿಂದ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಇಲ್ಲಿ ಬರ್ತಾರೆ, ಅದೆಲ್ಲ ಪ್ರಾಸೆಸ್ಸು ಸ್ಟ್ರೀಮ್ ಲೈನ್ ಮಾಡ್ಯಾರು. ಇದೆಲ್ಲ FTA ಬೆನಿಫಿಟ್. ಬೇಸಿಕಲಿ ನಾ ಹಳ್ಳಿ ಒಳಗೆ ಅದೇನಿ, ಹಳ್ಳಿ ಒಳಗಿದ್ದು ಯುರೋಪ್ ಒಳಗೆ ನಾ ಮಾರ್ಬೋದು, ಅಲ್ಲಿಂದ ಯೂರೋಸ್ ಗಳಿಸ್ಬೋದು, ಇಲ್ಲಿಂದ ವೆಲ್ತ್ ಇನ್ಕ್ರೀಸ್ ಆಕೈತಿ. ಸೊ ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಅದಾರೋ ಅಥವಾ ಅಪಾರ್ಚುನಿಟೀಸ್ ಹುಡ್ಕಾತಾರೋ ಅವ್ರು ಎಲ್ಲರಿಗೂ ಇದು ಶೇರ್ ಮಾಡ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ಅಥವಾ ಡೀಲ್ ಅಂತ ಕಮೆಂಟ್ ಮಾಡ್ರಿ, ನಾನು ನಿಮಗೆ ಒಂದು ಫುಲ್ PDF ಕಳಿಸ್ಕೊಡ್ತೇನೆ, ಅದ್ರಾಗ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ನೋಡ್ರಿ. ಯಾವ್ಯಾವ ಇಂಡಸ್ಟ್ರೀಸ್ ಬೆನಿಫಿಟ್ ಆಗ್ತಾವ, ಭಾಳ ಸಿಂಪಲ್ ರೀ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಐತಿ, ಲೆದರ್ ಇಂಡಸ್ಟ್ರಿ ಐತಿ, ಜೆಮ್ಸ್ ಅಂಡ್ ಜ್ಯುವೆಲ್ಲರಿ ಇಂಡಸ್ಟ್ರಿ ಐತಿ, ಪ್ಲಾಸ್ಟಿಕ್ಸ್ ರಬ್ಬರ್ ಇಂಡಸ್ಟ್ರಿ ಐತಿ. ಇಂಥವು ಸುಮಾರು ಇಂಡಸ್ಟ್ರೀಸ್ ಎಲ್ಲರಿಗೂ ಬೆನಿಫಿಟ್ ಆಕೈತಿ. ನಾನು CA ರಾಹುಲ್ ಆರ್ ಗಾಂಧಿ, ನಿಮಗೆ ಸಂಪಾದನೆ ಹೆಚ್ಚಿಗೆ ಆಗ್ಬೇಕಂತ ಈ ವಿಡಿಯೋ ಮಾಡೇನಿ. ಎಲ್ಲರಿಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು.